ಸೊ ಹಾಯ್ ಗೈಸ್, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ ಅಂದ್ಕೊಂತೀನಿ. ಅಪ್ಲೈ ಮಾಡಿದ ನಂತರ ವಿತ್ ಇನ್ ಒನ್ ಡೇ ಒಂದು ಒಳಗಡೆ ರೆಸ್ಪಾನ್ಸ್ ಬರುವಂತಹ ಒಂದು 100% ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ನ ಒಂದು ಅಪ್ಡೇಟ್ ಅನ್ನ ತಂದಿದ್ದೀನಿ. ಪ್ರತಿಯೊಬ್ಬರು ಗ್ರಾಜುಯೇಷನ್ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಪ್ರತಿಯೊಬ್ಬರು ಈ ಒಂದು ಜಾಬ್ಗೆ ತಾವು ಅಪ್ಲೈ ಅನ್ನ ಮಾಡಬಹುದು. ಸ್ಯಾಲರಿ ಬಗ್ಗೆ ಮಾತಾಡಕ್ ಹೋದ್ರೆ ಅಪ್ ಟು 10 lakh per annum ತಾವೇ ಒಂದು ಕ್ಯಾಲ್ಕುಲೇಟ್ ಅನ್ನ ಮಾಡಬಹುದು. ಪರ್ ಮಂತ್ 80,000 ಅಬೌವ್ ತಾವು ಇಲ್ಲಿಂದ ತಾವು ಸ್ಯಾಲರಿಯನ್ನ ತಾವು ಪಡೆಯಬಹುದು. ಓಕೆನಾ? ಕಂಪ್ನಿಯ ಬಗ್ಗೆ ಮಾತಾಡಕ್ ಹೋದ್ರೆ ಮೈಕ್ರೋಸಾಫ್ಟ್ ಒನ್ ಆಫ್ ದ ಒಂದು ಟಾಪ್ ಆಗಿರುವಂತಹ ಈ ಒಂದು MNC ಕಂಪನಿ ಆದಂತಹ ಈ ಒಂದು ಕಂಪನಿಯಲ್ಲಿ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಎನ್ನುವಂತಹ ಒಂದು ಪೋಸ್ಟ್ ಮೇಲೆ ಇಲ್ಲಿ ಒಂದು ಹೈರಿಂಗ್ ಅನ್ನ ಮಾಡ್ತಿದ್ದಾರೆ. ಬನ್ನಿ ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಕೊಡ್ತಾ ಇದೀನಿ. ಯಾರೆಲ್ಲ ಒಂದು ಅಪ್ಲೈ ಮಾಡಕ್ಕೆ ಹೋಗ್ತೀರಿ ಪ್ರತಿಯೊಬ್ಬರಿಗೂ ಇಲ್ಲಿ ಒಂದು ಕೆಲವೊಂದು ಸ್ಕಿಲ್ಸ್ ಅಂತಹ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ಆ ಒಂದು ಸ್ಕಿಲ್ಸ್ ನ ಒಂದು ಬಗ್ಗೆ ನಾವು ಡಿಸ್ಕಸ್ ಅನ್ನ ಮಾಡೋಣ. ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ. ಸ್ಕ್ರೀನ್ ಮೇಲೆ ಝೂಮ್ ಮಾಡಿ ಕ್ಲಿಯರ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ. ಫಾರ್ ದಟ್ ತಾವೇನಾದ್ರೂ ಚಾನಲ್ಗೆ ಹೊಸಬಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸೊ ಬನ್ನಿ ಸ್ಕ್ರೀನ್ ಮೇಲೆ ಹೋಗೋಣ. ಗಾಯ್ಸ್, ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಈ ಒಂದು ಜಾಬ್ಗೆ ಅಪ್ಲೈ ಮಾಡುವಂತಹ ಒಂದು ಮೈಕ್ರೋಸಾಫ್ಟ್ ನ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಕೆರಿಯರ್ ಪೇಜ್ ನ ಇಲ್ಲಿ ನಾನು ಓಪನ್ ಅನ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಮೊದಲನೇದಾಗಿ ಇಲ್ಲಿ ತಾವು 100% ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿರ್ತಾರೆ. ಇಲ್ಲಿ ತಾವು ನೋಡಿ ಅಪ್ ಟು 100% ವರ್ಕ್ ಫ್ರಮ್ ಹೋಮ್ ಆಗಿರುವಂತಹ ಒಂದು ಜಾಬ್ ಆಗಿರುತ್ತೆ. ಇದು ಇದೇ ತಿಂಗಳು ಜುಲೈ 2 ಏನು ಒಂದು ರಿಲೀಸ್ ಅನ್ನ ಮಾಡಿರ್ತಾರೆ. ಈ ಒಂದು ಜಾಬ್ ಇಲ್ಲಿ ಡಿಸಿಪ್ಲಿನ್ ಬಗ್ಗೆ ಮಾತಾಡಕ್ ಹೋದ್ರೆ, ರೋಲ್ ಬಗ್ಗೆ ಮಾತಾಡಕ್ ಹೋದ್ರೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಎನ್ನುವಂತಹ ಒಂದು ಪೋಸ್ಟ್ ಮೇಲೆ ಇಲ್ಲಿ ಸದ್ಯಕ್ಕೆ ಒಂದು ಜಾಯ್ನಿಂಗ್ ಅನ್ನ ಮಾಡ್ಕೊಂಡಿರ್ತಾರೆ. ಇಲ್ಲಿ ಎಂಪ್ಲಾಯ್ಮೆಂಟ್ ಟೈಪ್ ಬಗ್ಗೆ ಮಾತಾಡಕ್ ಹೋದ್ರೆ ಇದು ಒಂದು ಏನು ಒಂದು ಪಾರ್ಟ್ ಟೈಮ್ ಆಗಿರುವಂತಹ ಒಂದು ಜಾಬ್ ಆಗಿರುವುದಿಲ್ಲ, ಒಂದು ಫುಲ್ ಟೈಮ್ ಆಗಿರುವಂತಹ ಒಂದು ಜಾಬ್ ಆಗಿರುತ್ತೆ. ಈ ಒಂದು ಜಾಬ್ ನಲ್ಲಿ ಬಹಳಷ್ಟು ಒಂದು ಬೆನಿಫಿಟ್ ಸಹ ತಾವು ಪಡಿಬಹುದು. ಕಾರಣ ಏನಂದ್ರೆ ಇದು ಒಂದು MNC ಕಂಪನಿ ಆಗಿರೋದ್ರಿಂದ ತಾವು ಸ್ಯಾಲರಿ ಅಷ್ಟೇ ಅಲ್ಲ, ಸ್ಯಾಲರಿನ ಒಂದು ಜೊತೆಗೆ ಬಹಳಷ್ಟು ಒಂದು ಬೆನಿಫಿಟ್ಸ್ ಅನ್ನ ತಾವು ಪಡಿಬಹುದು. ಅಷ್ಟೇ ಅಲ್ಲ, ಈ ಒಂದು ಜಾಬ್ ಅನ್ನ ತಾವು ಮಾಡಕ್ಕೆ ಸ್ವತಃ ಕಂಪನಿ ಕಡೆಯಿಂದಾನೇ ಒಂದು ವರ್ಕಿಂಗ್ ಕಿಟ್ ಅಂದ್ರೆ ಒಂದು ಲ್ಯಾಪ್ಟಾಪ್ ಆಗಿರ್ಬೋದು, ವೈಫೈ ಆಗಿರ್ಬೋದು, ಪ್ರತಿ ಒಂದು ಫೆಸಿಲಿಟೀಸ್ ಅನ್ನ ಈ ಒಂದು ಕಂಪನಿಯಿಂದ ತಮಗೆ ಮಾಡಿಕೊಡ್ತಾರೆ. ತಮ್ಮ ಒಂದು ಕೆಲಸ ಏನಾಗಿರುತ್ತೆ ಅಂದ್ರೆ as the Microsoft Azure storage team is what you are looking for. We are building Microsoft cloud storage ಅಲ್ಲಿ ತಾವು ಕೆಲಸವನ್ನ ಮಾಡಬೇಕಾಗಿರುತ್ತೆ. ಮೈಕ್ರೋಸಾಫ್ಟ್ ಅಜೂರ್ ಸ್ಟೋರೇಜ್ ಅಲ್ಲಿ ತಾವು ಇಲ್ಲಿ ಒಂದು ಕೆಲಸವನ್ನ ಮಾಡಬೇಕಾಗಿರುತ್ತೆ. ತಮಗೆ ಗೊತ್ತಿರುತ್ತೆ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಅಂದ್ರೆ ಯಾವ ಒಂದು ಕೆಲಸ ಮಾಡಬೇಕಾಗಿರುತ್ತೆ ಏನು ಎಂಬುದರ ಬಗ್ಗೆ ಓಕೆನಾ, ತಮಗೆ ಒಂದು ಪಕ್ಕಾ ಒಂದು ಡೀಟೇಲ್ಸ್ ಗೊತ್ತಿರುತ್ತೆ. ಏಕೆ ಇಲ್ಲಿ ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡಕ್ ಹೋದ್ರೆ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಬ್ಯಾಚುಲರ್ ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಟೆಕ್ನಿಕಲ್ ಡಿಸಿಪ್ಲಿನ್ ಆಗಿರ್ಬೋದು, ಮತ್ತು ಇಲ್ಲಿ ನೋಡಬಹುದು ತಮ್ಗೇನಾದ್ರೂ ಒಂದು C ಆಗಿರ್ಬೋದು, C++, ಜಾವಾ ಸ್ಕ್ರಿಪ್ಟ್, ಪೈಥಾನ್ ಈ ರೀತಿಯಾಗಿರುವಂತಹ ತಮ್ಗೇನಾದ್ರೂ ಒಂದು ಸ್ಕಿಲ್ಸ್ ಇದ್ರೆ ಆದಷ್ಟು ಬೇಗ ಈ ಒಂದು ಜಾಬ್ಗೆ ತಾವು ಅಪ್ಲೈ ಅನ್ನ ಮಾಡಿ. ನಂತರ ತಾವು ಅದರ್ ಕ್ವಾಲಿಫಿಕೇಶನ್ ಸಹ ತಾವು ಇಲ್ಲಿ ನೋಡಬಹುದು. ನಂತರ ಇಲ್ಲಿ ತಾವು ನೋಡಬಹುದು ಬೆನಿಫಿಟ್ಸ್ ಗಳ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ತಾವು ಎಜುಕೇಶನ್ ರಿಸೋರ್ಸ್ ಆಗಿರ್ಬೋದು, ಸೇವಿಂಗ್ ಅಂಡ್ ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು, ಇಂಡಸ್ಟ್ರಿ ಲೀಡಿಂಗ್ ಹೆಲ್ತ್ ಕೇರ್ ಒಂದು ಒಳ್ಳೆಯ ಒಂದು ಹೆಲ್ತ್ ಕೇರ್ ಸಹ ಇಲ್ಲಿ ಒಂದು ಪ್ರೊವೈಡ್ ಅನ್ನ ಮಾಡ್ತಾರೆ. ಡಿಸ್ಕೌಂಟ್ ಅಂಡ್ ಪ್ರಾಡಕ್ಟ್ ಸರ್ವಿಸ್, ಮೆಟರ್ನಿಟಿ ಅಂಡ್ ಏನು ಒಂದು ಪೆಟರ್ನಿಟಿ ಲೀವ್ ಆಗಿರ್ಬೋದು, ಗಿವಿಂಗ್ ಪ್ರೋಗ್ರಾಮ್ಸ್ ಆಗಿರ್ಬೋದು, ಆಪರ್ಚುನಿಟಿ ಟು ನೆಟ್ವರ್ಕ್ ಅಂಡ್ ಕನೆಕ್ಟ್ ಆಗಿರ್ಬೋದು, ಈ ರೀತಿಯಾಗಿರುವಂತಹ ಒಂದು ಬಹಳಷ್ಟು ಒಂದು ಬೆನಿಫಿಟ್ಸ್ ಅನ್ನ ತಾವು ಪಡಿಬಹುದು. ಇಷ್ಟು ಈ ಒಂದು ಜಾಬ್ನ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಆಗಿರುತ್ತೆ. ಜಸ್ಟ್ ತಾವು ಈ ಒಂದು ಜಾಬ್ಗೆ ತಾವು ಅಪ್ಲೈ ಅನ್ನ ಮಾಡಕ್ಕೆ ಇದರ ಒಂದು ಅಪ್ಲೈ ಮಾಡುವಂತಹ ಒಂದು ಲಿಂಕ್ ಅನ್ನ ಡೈರೆಕ್ಟ್ ಆಗಿರುವಂತಹ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಅಲ್ಲಿಂದ ಹೋಗಿ ತಾವು ಅಪ್ಲೈ ಮಾಡಬಹುದು. ಜಸ್ಟ್ ತಾವೇನು ನೋಡ್ತಾ ಇದ್ದೀರಾ ಅಪ್ಲೈ ಅಂತ ಒಂದು ಆಪ್ಷನ್, ಅದರ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದಾಗ ಮೊದಲು ತಾವು ಸೈನ್ ಇನ್ ಅನ್ನ ಮಾಡಿಕೋಬೇಕಾಗಿರುತ್ತೆ ಮೈಕ್ರೋಸಾಫ್ಟ್ ಅಫಿಷಿಯಲ್ ಪೇಜ್ ಅಲ್ಲಿ. ನಂತರ ತಾವು ಸೆಲೆಕ್ಟ್ ಅನ್ನ ಮಾಡಿಕೊಂಡು ತಮ್ಮ ಒಂದು ಬೇಸಿಕ್ ಆಗಿರುವಂತಹ ಒಂದು ಡೀಟೇಲ್ಸ್ ಆಗಿರ್ಬೋದು ಮತ್ತೆ ನಿಮ್ಮ ಒಂದು ರೆಸ್ಯೂಮ್ ಅನ್ನ ತಾವು ಅಪ್ಲೋಡ್ ಅನ್ನ ಮಾಡಿ ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ನೀವು ಏನ್ ರೆಸ್ಯೂಮ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಿರ್ತೀರಾ, ಏನು ಒಂದು ಬೇಸಿಕ್ ಆಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಹಾಕಿರ್ತೀರಾ, ಆ ಒಂದು ರೆಸ್ಯೂಮ್ ಅಲ್ಲಿ ಈ ಒಂದು ಜಾಬ್ ಅಲ್ಲಿ ಪ್ರೊವೈಡ್ ಮಾಡಿರುವಂತಹ ಒಂದು ಸ್ಕಿಲ್ಸ್ ಅನ್ನ ಮ್ಯಾಚ್ ಆದ್ರೆ ವಿತ್ ಇನ್ ಒನ್ ಡೇ ಒಳಗಡೆ ಈ ಒಂದು ಮೈಕ್ರೋಸಾಫ್ಟ್ ಕಂಪನಿ ಕಡೆಯಿಂದ ತಮಗೆ ಒಂದು ರೆಸ್ಪಾನ್ಸ್ ಬರುತ್ತೆ. HR ಕಡೆಯಿಂದ ಒಂದು ಮೇಲ್ ಬರುತ್ತೆ. ಆಫ್ಟರ್ ತಾವು ಇಂಟರ್ವ್ಯೂಗೆ ತಾವು ಅಟೆಂಡ್ ಅನ್ನ ಮಾಡಬೇಕಾಗಿರುತ್ತೆ. ಇಂಟರ್ವ್ಯೂನ ಒಂದು ವಿಷಯಕ್ಕೆ ಬಂದಾಗ ಅದು ಕೂಡ ಒಂದು ವರ್ಕ್ ಫ್ರಮ್ ಹೋಮೇ ಆಗಿರುತ್ತೆ. ಓಕೆನಾ, ಮನೆಯಿಂದಾನೇ ತಾವು ಈಸಿಯಾಗಿ ತಾವು ಏನೋ ಒಂದು ಇಂಟರ್ವ್ಯೂ ಅನ್ನ ಕೊಡಬೇಕಾಗಿರುತ್ತೆ. ಸಪೋಸ್ ತಾವು ಮನೆಯಿಂದಾನೇ ತಾವು ಇಂಟರ್ವ್ಯೂ ಕೊಡ್ತಾ ಇದ್ದೀರಾ ಅಂದ್ರೆ ತಮ್ಮ ಬಳಿ ಜಸ್ಟ್ ಇಂಟರ್ವ್ಯೂ ಕೊಡಕ್ಕೆ ಒಂದು ಒಳ್ಳೆಯ ಒಂದು ಲ್ಯಾಪ್ಟಾಪ್, PC ತಮ್ಮ ಬಳಿ ಇರಲೇಬೇಕು. ಸಪೋಸ್ ಏನಾದರೂ ಒಂದು ವರ್ಕ್ ಫ್ರಮ್ ಆಫೀಸ್ ಏನಾದರೂ ಒಂದು ಏನೋ ಒಂದು ಇಂಟರ್ವ್ಯೂ
ಇಂಟರ್ವ್ಯೂಗೆ ಆಫೀಸ್ ಕಡೆ ಕರೆದಾಗ ಆಬ್ವಿಯಸ್ಲಿ ತಮಗೆ ಒಂದು ಬ್ಯಾಂಗ್ಳೂರ್ ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಚೆನ್ನೈ, ಈ ಒಂದು 3 ಲೊಕೇಶನ್ ಅಲ್ಲಿ ತಮಗೆ ಕರೀಬಹುದು. ಓಕೆನಾ. ಸೊ ತಾವು ಆ ರೀತಿ ಏನಾದರೂ ಕರೆದಾಗ ತಾವು ಆ ಒಂದು ಆಫೀಸ್ನ ಒಂದು ಸ್ಪಾಟ್ ಅಲ್ಲೇ ಹೋಗಿ ತಾವು ಇಂಟರ್ವ್ಯೂ ಅನ್ನ ತಾವು ಕೊಟ್ಟು ಬರಬಹುದು. ಓಕೆ, ಇಷ್ಟು ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಆಗಿರುತ್ತೆ. ಇನ್ನಷ್ಟು ಒಂದು ಸ್ಮಾಲ್ ಆಗಿರುವಂತಹ ಒಂದು ರಿಕ್ವೆಸ್ಟ್ ಏನಂದ್ರೆ, ತಮ್ಮ ಒಂದು ಕ್ವಾಲಿಫಿಕೇಶನ್ ಏನಾಗಿದೆ, ತಾವು ಎಂತಹ ಒಂದು ಜಾಬ್ ಅನ್ನ ತಾವು ಸರ್ಚ್ ಅನ್ನ ಮಾಡ್ತಿದ್ದೀರಾ, ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ತಿಳಿಸ್ಕೊಡಿ. ಮುಂದಿನ ಒಂದು ವಿಡಿಯೋಸ್ಗಳಲ್ಲಿ, ಮುಂದಿನ ಒಂದು ಅಪ್ಡೇಟ್ಗಳಲ್ಲಿ ತಮ್ಮ ಒಂದು ಕ್ವಾಲಿಫಿಕೇಶನ್, ತಮ್ಮ ಒಂದು ಇಂಟ್ರೆಸ್ಟೆಡ್ ಆಗಿರುವಂತಹ ಒಂದು ಜಾಬ್ಸ್ಗಳ ಬಗ್ಗೆ ಒಂದು ಸರ್ಚ್ ಅನ್ನ ಮಾಡಿ ಒಂದು ಒಳ್ಳೆಯ ಒಂದು ಅಪ್ಡೇಟ್ನ ಒಂದು ಜಾಬ್ ಅಪ್ಡೇಟ್ ಅನ್ನ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಸೊ ಇದೇ ರೀತಿಯಂತಹ ಒಂದು ಜಾಬ್ ಅಪ್ಡೇಟ್ಗಳಿಗೋಸ್ಕರ ಫಟಾಫಟ್ ತಾವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ತಾವು ಈ ಒಂದು ಜಾಬ್ ಅನ್ನ ಶೇರ್ ಅನ್ನ ಮಾಡ್ಕೊಳ್ಳಿ. ಸೊ ಮುಂದಿನ ಮತ್ತೊಂದು ಬಂಪರ್ ಆಗಿರುವಂತಹ ಒಂದು ಜಾಬ್ ಅಪ್ಡೇಟ್ ಅಲ್ಲಿ ಸಿಗ್ತೀನಿ. ಬಾಯ್ ಬಾಯ್.